ರಾಜ್ಯದ ಜನರ ಊಟದ ತಟ್ಟೆಗೆ ಕನ್ನ. ಜನಸಾಮಾನ್ಯರ ಅದೆಷ್ಟೋ ಸವಲತ್ತುಗಳು ಮಾಯ. ಹಾಗಾದರೆ ಅದೆಲ್ಲ ಸೇರಿದ್ದಲ್ಲಿ ಯಾವ ಮಂತ್ರಿ ಜನರಿಗೆ ಮೋಸ ಮಾಡಿ ಲೂಟಿ ಹೊಡೆದ ಕೋಟಿ ಎಷ್ಟು? ಇನ್ನು ಕೆಲವೇ ಸಮಯದಲ್ಲಿ ಆ ಮಂತ್ರಿಯ ನಿಜ ರೂಪ ಬಯಲಿಗೆ. ರೀ ಪ್ರಕಾಶ್, ಎಲ್ಲಿದ್ದೀರಿ? ಇಲ್ಲಿ ನನಗೆ ಉರ್ದು ಹೋಗ್ತಾ ಇದೆ, ಬೇಗ ಬನ್ನಿ. ರಮೇಶ್, ಹೊರಡಿ. ಸರ್ ಸರ್, ಆತ್ರಪಟ್ಟರೆ ಪ್ರಾಯಶ್ಚಿತ ಮಾಡ್ಕೋಬಹುದು, ಬಟ್ ಗಳಿಸಿದ ಗೌರವ ಒಂದ್ಸಲ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ಆಗಲ್ಲ ರೀ, ನೀವು ಹೇಳ್ದಾಗೆಲ್ಲ ಕುಣಿಯೋದಿಕ್ಕಾಗಲ್ಲ. ಹಲೋ ಹಲೋ ರೀ, ನನ್ ಮಾತ್ ಕೇಳಿ. ನಂಗ್ ತುಂಬಾ ಟೆನ್ಷನ್ ಆಗ್ತಾ ಇದೆ. ರಾಹುಲ್ ಸೇಫಾಗಿ ಮನೆಗೆ ಬರ್ತಂತಾನೆ? ನಾ ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲ ರೀ, ನನ್ ಮಾತ್ ಕೇಳಿ. ಸರ್, ನೀವು ಎಸ್ ಅಂದ್ರೆ 2 ಮಿನಿಟ್ಸ್ ಅಲ್ಲಿ ಸೆಟರೇಟ್ ಮಾಡ್ತೀನಿ. ಯೋಚನೆ ಮಾಡಿ. 1 CR ಮೇಲೆ 1 ರೂಪಾಯೂ ಕೊಡೋದಿಲ್ಲ. ಆಗೋಂಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಓಕೆ ಸರ್, ನಿಮ್ಗೋಸ್ಕರ ಟ್ರೈ ಮಾಡ್ತೀನಿ. ರಮೇಶ್, ಹೊರಡಿ. ಏನಂತ ಅವ್ರದ್ದು? ಎಲ್ಲ ಸಾಲ್ವ್ ಆಯ್ತು. ಮತ್ ಯಾಕೆ ಅವ್ರು ಹೀಗಾಡಿದ್ರು? ಬಿಸ್ನೆಸ್ ಮ್ಯಾನ್ ಅಲ್ವಾ, ಖರ್ಚು ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಮಗನ್ ವಿಷಯದಲ್ಲೂನಾ? ಎಷ್ಟು ಹೇಳಿದ್ರು? ನಾವೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಫೈನಲ್ ಆಗಿ ಎಲ್ಲ ಸೇರಿ 1 CR ಸಿಗತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ರಾಜಕಾರಣಿಯ ಮುಖ. ನಮಸ್ತೆ ಸರ್, ಏನ್ ಇಷ್ಟು ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು? ನೋಡ್ತಾ ಇರ್ರಿ. ಪ್ರಕಾಶ್, ಏನ್ರಿ ಇದು? ನಮ್ಮೆಲ್ಲ ಹಳೆ ಕೇಸ್ಗಳನ್ನ ಮೀಡಿಯಾದವ್ರಿಗೆ ಕೊಟ್ಟು ಇದನ್ನ ವಿರೋಧ ಪಕ್ಷದವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನನ್ಗೆ ಯಾಕೋ ನಮ್ ಪಕ್ಷದವರೇ ಕೈ ಆಡಿಸ್ತಿದಾರೆ ಅಂತ ಅನಿಸ್ತಾ ಇದೆ. ಸರ್, ರಿಲ್ಯಾಕ್ಸ್ ಮಾಡಿ, ನಾನಿದ್ದೀನಲ್ಲ, ಎಲ್ಲ ನೋಡ್ಕೋತೀನಿ. ಅದೇನ್ ಮಾಡ್ತಿರೋ ಬೇಗ ಮಾಡಿ ಮುಗಿಸಿ. ಓಕೆ. ಹಲೋ, ಏನ್ ಸುದ್ದಿ? ಹೌ, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ನಗೋದ್ ನಿಲ್ಸಿ, ಅದೇನು ಅಂತ ಹೇಳಿ. ಸರ್, ಬಿಸ್ನೆಸ್ ಟೈಕೂನ್ ಪ್ರಫುಲ್ ಕುಮಾರ್ ಅವ್ರ ಮಗ ಒಂದು ಕೇಸಲ್ಲಿ ತಗಲಾಕೊಂಡಿಯಾನೆ. ಇದೇ ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಆ ಕೇಸ್ನ ಮುಚ್ಚಾಕೋದಕ್ಕೆ ಒಂದು ದೊಡ್ಡ ಟೀಮೇ ವರ್ಕ್ ಮಾಡ್ತಾ ಇದೆ. ರೀ, ಅವನ್ ಸಿಕ್ಕಾಕೊಂಡಿದ್ದಕ್ಕೂ ನನಗೂ ಏನ್ರಿ ಸಂಬಂಧ? ಸರ್, ನೀವು ನಿಜವಾಗ್ಲೂ ಪೊಲಿಟಿಷಿಯನ್? ಹಲೋ, ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳಿ. ಈಗಾಗಲೇ ನನಗೆ BP ಶುಗರ್ 2 ಜಾಸ್ತಿ ಆಗ್ತಾ ಇದೆ.